ಕಂಪ್ಲೀಟ್ ಅಹಿಂದ ಬಜೆಟ್. ತಮ್ಮ ರಾಜಕೀಯ ಜೀವನದುದ್ದಕ್ಕೂ ಆಶ್ರಯ ಕಲ್ಪಿಸಿದಂತ ಅಹಿಂದಾಗೆ ಸಿದ್ದರಾಮಯ್ಯ ರಣ ಸಂದಾಯ ಮಾಡಿದ ಕಾಣಿಸ್ತಾ ಇದೆ. ಗ್ಯಾರಂಟಿ ಗೊಂದಲ ನಿವಾರಿಸಿದಂತಹ ಸಿದ್ದರಾಮಯ್ಯ ಡೌಟ್ಗಳನ್ನ ಕ್ಲಿಯರ್ ಮಾಡಿದ್ದಾರೆ. ಪ್ರಾದೇಶಿಕ ಅಸಮಾಧಾನಕ್ಕೂ ಮದ್ದನ್ನ ಅರ್ತಿದ್ದಾರೆ. ಮಹಿಳಾ ಮತ ಬ್ಯಾಂಕ್ ಸೃಷ್ಟಿಗೂ ಸಿದ್ದು ಕೈ ಹಾಕಿದ ಕಾಣಿಸ್ತಾ ಇದೆ. ಬೆಂಗಳೂರಿಗೆ ಬಿಗ್ ಬೂಸ್ಟ್ ಸಿಕ್ಕಿದ್ದು ಎರಡನೇ ಹಂತದ ನಗರಗಳಿಗೂ ಕೂಡ ಸರ್ಕಾರ ಬ್ಯಾಕ್ ಬೋನ್ ಆಗಿ ನಿಂತಿದೆ. ಎರಡ್ 2025-26ನೇ ಸಾಲಿನ ಆಯವ್ಯಯವನ್ನು ಸದನದ ಮುಂದೆ ಮಂಡಿಸಲು ನಾನು ಹರ್ಷಿಸುತ್ತೇನೆ. ರಾಜ್ಯದ ಸಮಗ್ರ ಅಭಿವೃದ್ಧಿ ಕೇಂದ್ರದ ಬಜೆಟ್ ಮಂಡನೆಯಾಗಿದೆ. 2025-26ನೇ ಸಾಲಿನ ಆಯವ್ಯಯವನ್ನ ಮಂಡಿಸಿದ ಸಿದ್ದರಾಮಯ್ಯ ರಾಜ್ಯಕ್ಕೆ ಅಚ್ಚುಕಟ್ಟಾದ ಲೆಕ್ಕ ಕೊಟ್ಟಿದ್ದಾರೆ. ಕಳೆದ ಸಲ 3.71 ಲಕ್ಷ ಕೋಟಿ ಗಾತ್ರದ ಬಜೆಟ್ ಮಂಡಿಸಿದ್ದ ಸಿದ್ದರಾಮಯ್ಯ ಈ ಬಾರಿ 4 ಲಕ್ಷ ಕೋಟಿಯ ಗಡಿಯನ್ನ ದಾಟಿಸಿದ್ರು. ಒಟ್ಟು 4,09,549 ಕೋಟಿಗೆ ಬಜೆಟ್ ಗಾತ್ರವನ್ನ ಹಿಗ್ಗಿಸಿದ ಸಿದ್ದು ರಾಜ್ಯದ ಆರ್ಥಿಕ ಹೊಣೆಗಾರಿಕೆ ಅಧಿನಿಯಮದ ಮಾನದಂಡದಂತೆ ವಿತ್ತೀಯ ಶಿಸ್ತನ್ನ ಕಾಯ್ದುಕೊಂಡ್ರು. ಗ್ಯಾರಂಟಿಗೆ ಸಿದ್ದು ಬದ್ಧ, ಅಹಿಂದ ವರ್ಗಕ್ಕೆ ದುಡ್ಡಿನ ಹೊಳೆ. 4 ಲಕ್ಷ ಕೋಟಿಯ ಬಜೆಟ್ ಗಡಿ ದಾಟಿಸಿದ ಸಿದ್ದರಾಮಯ್ಯ. ಅಂದ್ಹಾಗೆ ರಾಜ್ಯದ ಇತಿಹಾಸದಲ್ಲೇ ದಾಖಲೆಯ 16ನೇ ಬಜೆಟ್ ಮಂಡನೆ ಮಾಡಿದ ಸಿಎಂ ಸಿದ್ದರಾಮಯ್ಯಗೆ ಮಂಡಿ ನೋವು ಕಾಡ್ತು. ಹೀಗಾಗಿ ಸ್ಪೀಕರ್ ಪರ್ಮಿಷನ್ ಪಡ್ಕೊಂಡು ಕೂತೇ ಬಜೆಟ್ ಮಂಡನೆ ಮಾಡಿದ್ರು. ನಿರೀಕ್ಷೆಯಂತೆ ಈ ಬಾರಿಗೂ ಬಜೆಟ್ನಲ್ಲಿ ಗ್ಯಾರಂಟಿಗೆ ಹೆಚ್ಚು ಪ್ರಾಮುಖ್ಯತೆ ಸಿಕ್ಕಿದೆ. ಬಜೆಟ್ ಮಂಡನೆ ಆರಂಭದಲ್ಲೇ ಗ್ಯಾರಂಟಿ ಕುರಿತು ಸಿದ್ದು ಆಡಿದ ಮಾತು ಮನಮುಟ್ಟುವಂತಿತ್ತು. ಮುಜಾಫರ್ ಅಸಾದಿಯವರು ಗ್ಯಾರಂಟಿ ಯೋಜನೆಗಳ ಹಿಂದೆ ಬಡತನದ ನೋವಿದೆ, ಬಡತನದ ಹಿಂಸೆ ಇದೆ, ಮಹಿಳೆಯರಲ್ಲಿ ಮಡುಗಟ್ಟಿದ ನೋವುಗಳಿವೆ, ಅಸಮಾನ ಭಾರತದ ಪರಿಕಲ್ಪನೆ ಇದೆ. ಸ್ವಸಹಾಯ ಗುಂಪು ಮಹಿಳೆಯರಿಗೆ ಅಕ್ಕ ಕೋಆಪರೇಟಿವ್ ಸೊಸೈಟಿ. ಅನ್ನಭಾಗ್ಯದಲ್ಲಿ 5 ಕೆಜಿ ಅಕ್ಕಿಯ ಹಣದ ಬದಲಿಗೆ 5 ಕೆಜಿ ಅಕ್ಕಿ ವಿತರಣೆ. ಬಜೆಟ್ನಲ್ಲಿ ಮಹಿಳಾ ಸಬಲೀಕರಣಕ್ಕೆ ಹೆಚ್ಚು ಒತ್ತು ನೀಡಿರುವಂತಹ ಸಿಎಂ ಮಹಿಳೆಯರು ಜೀವನೋಪಾಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳೋಕೆ ಮಹತ್ವದ ಹೆಜ್ಜೆಯನ್ನ ಇರಿಸಿದ್ದಾರೆ. ಶೀಘ್ರ ಸಾಲ, ಆರ್ಥಿಕ ಅಗತ್ಯತೆ, ಉದ್ಯಮಶೀಲತೆ ಒದಗಿಸುವ ನಿಟ್ಟಿನಲ್ಲಿ ಅಕ್ಕ ಕೋಆಪರೇಟಿವ್ ಸೊಸೈಟಿ ಸ್ಥಾಪನೆಯ ಘೋಷಣೆ ಮಾಡಿದ್ದಾರೆ. ರಾಜ್ಯ ಮಟ್ಟದ ಅಕ್ಕ ಕೋಆಪರೇಟಿವ್ ಸೊಸೈಟಿಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಯಜಮಾನಿಯರನ್ನ ಸ್ವಸಹಾಯ ಗುಂಪುಗಳ ಸದಸ್ಯರನ್ನಾಗಿ ನೇಮಕ ಮಾಡಲಾಗುತ್ತೆ. ಅಲ್ಲದೆ ಸ್ವಸಹಾಯ ಗುಂಪುಗಳ ಸಹಭಾಗಿತ್ವ ಹೆಚ್ಚಿಸೋಕೆ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಅಕ್ಕ ಕೆಫೆ, ಕ್ಯಾಂಟೀನ್ ಸ್ಥಾಪನೆಯ ಬಗ್ಗೆ ಪ್ರಕಟ ಮಾಡಿದ್ದಾರೆ. 10 ನಗರ ಪ್ರದೇಶಗಳಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾಯೋಗಿಕವಾಗಿ ನಿರ್ವಹಣೆಗೆ ಒತ್ತು ನೀಡಲಾಗಿದೆ. ಇನ್ನು ಅನ್ನಭಾಗ್ಯದಲ್ಲಿ ಇನ್ಮೇಲೆ 5 ಕೆಜಿ ಅಕ್ಕಿಯ ಹಣದ ಬದಲಿಗೆ 5 ಕೆಜಿ ಅಕ್ಕಿಯನ್ನೇ ನೀಡೋಕೆ ಸರ್ಕಾರ ಮುಂದಾಗಿದೆ. ಕಳೆದ ಬಜೆಟ್ನಲ್ಲಿ ಘೋಷಣೆ ಮಾಡಿದ ಅನ್ನ ಸುವಿಧಾ ಯೋಜನೆಯಡಿ ಮನೆ ಬಾಗಿಲಿಗೆ ಪಡಿತರ ತಲುಪಿಸುವಂತಹ ಯೋಜನೆಯ 80 ವರ್ಷದ ವಯೋಮಾನದ ಮಿತಿಯನ್ನ 75 ವರ್ಷಕ್ಕೆ ಇಳಿಕೆ ಮಾಡಲಾಗಿದೆ. ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮುದಾಯಕ್ಕೆ ಭರಪೂರ. ಎಸ್ಸಿ ಎಸ್ಟಿಗೆ 42,000 ಕೋಟಿ, ಬಿಜೆಪಿ ಟೀಕೆಗೆ ಟಕ್ಕರ್. ಇದು ಸಿದ್ದರಾಮಯ್ಯ ಬಜೆಟ್. ಕಳೆದ 15 ಬಜೆಟ್ನಂತೆ 16ನೇ ಬಜೆಟ್ನಲ್ಲೂ ಅಹಿಂದ ವರ್ಗಕ್ಕೆ ಬಹುದೊಡ್ಡ ಕೊಡುಗೆಯನ್ನ ನೀಡಿದ್ದಾರೆ. ಈ ಮೂಲಕ ಬಿಜೆಪಿ ಆಯೋಜಿಸಿದ್ದ ದಲಿತಾಸ್ತ್ರಕ್ಕೆ ಅಹಿಂದರಾಮಯ್ಯ ಬಜೆಟ್ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಉಪಯೋಜನೆಗಳಿಗೆ 42,018 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದಾರೆ.
ದಲಿತರ ಮೇಲಿನ ದೌರ್ಜನ್ಯ ತಡೆಗಾಗಿ 33 ವಿಶೇಷ ಪೊಲೀಸ್ ಠಾಣೆ ಪ್ರಾರಂಭವಾಗಲಿದೆ. ಪರಿಶಿಷ್ಟ ಜಾತಿ ಪಂಗಡದವರಿಗಾಗಿ 26 ಹೊಸ ವಸತಿ ಶಾಲೆಗಳನ್ನು ಘೋಷಿಸಿದ್ದಾರೆ. ಬಾಡಿಗೆ ಕಟ್ಟಡದಲ್ಲಿ ನಡೆಸಲಾಗ್ತಾ ಇರೋ ಸಮಾಜ ಕಲ್ಯಾಣ ಇಲಾಖೆಯ 34 ವಿದ್ಯಾರ್ಥಿ ನಿಲಯಗಳಿಗೆ 238 ಕೋಟಿ ರೂಪಾಯಿ ಸ್ವಂತ ಕಟ್ಟಡ ನಿರ್ಮಾಣವಾಗಲಿದೆ. ಪರಿಶಿಷ್ಟ ಜಾತಿ 40 ಶಾಲೆ, ಪರಿಶಿಷ್ಟ ಪಂಗಡದ 7 ಶಾಲೆ ಸೇರಿ ಕ್ರೈಸ್ ವಸತಿ ಶಾಲೆಗಳ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಬಜೆಟ್ನಲ್ಲಿ 1292 ಕೋಟಿ ರೂಪಾಯಿ ದುಡ್ಡನ್ನ ಕಲ್ಪಿಸಿದ್ದಾರೆ. 213 ಕೋಟಿ ಕ್ರೈಸ್ ವಸತಿ ಶಾಲೆಗಳಿಗೆ ಡೆಸ್ಕ್, ಬೆಂಚ್, ಪೀಠೋಪಕರಣ ನೀಡುವ ಬಗ್ಗೆ ಉಲ್ಲೇಖವಾಗಿದೆ. ಸರ್ಕಾರಿ ಹಾಗೂ ಖಾಸಗಿ ಮೆಡಿಕಲ್ ಎಂಜಿನಿಯರಿಂಗ್ ವ್ಯಾಸಂಗ ಮಾಡ್ತಾ ಇರೋ SC/ST ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಮಾಸಿಕ 3500 ರೂಪಾಯಿಗೆ ಏರಿಕೆಯಾಗಲಿದೆ. ಇನ್ನು ಬಜೆಟ್ನಲ್ಲಿ 2 ಕೋಟಿ ರೂಪಾಯಿ ಮೊತ್ತದವರೆಗಿನ ಕಾಮಗಾರಿಗಳಲ್ಲಿ SC/ST ಪ್ರವರ್ಗ 1, 2A ಮತ್ತು 2B ಗುತ್ತಿಗೆದಾರರಿಗೆ ಮೀಸಲಾತಿ ಕಲ್ಪಿಸಲಾಗಿದೆ. ವಿವಿಧ ಇಲಾಖೆ, ನಿಗಮ, ಸಂಸ್ಥೆಗಳಲ್ಲಿ ಖರೀದಿಸುವ ಸರಕು ಸೇವೆಗಳಲ್ಲೂ ರಿಯಾಯಿತಿಯನ್ನ ಪರಿಚಯಿಸಿದೆ. ಇದರಲ್ಲಿ SC/ST ಪ್ರವರ್ಗ 1, 2A ಮತ್ತು 2B ಅವರಿಗೆ 1 ಕೋಟಿ ರೂಪಾಯಿವರೆಗೆ ರಿಸರ್ವೇಷನ್ ಪ್ರಕಟ ಮಾಡಲಾಗಿದೆ. ಇತ್ತ ಪರಿಶಿಷ್ಟ ಪಂಗಡಕ್ಕೂ ಭರ್ಜರಿ ಕೊಡುಗೆ ಸಿಕ್ಕಿದೆ. ಪರಿಶಿಷ್ಟ ಪಂಗಡದ 12 ಬುಡಕಟ್ಟು ಸಮುದಾಯದ ಪೌಷ್ಟಿಕ ಆಹಾರ ಯೋಜನೆ ಜಾರಿಗೆ ತರುವುದಕ್ಕೆ ಸರ್ಕಾರ ಮುಂದಾಗಿದೆ. 120 ಕೋಟಿ ರೂಪಾಯಿ ವೆಚ್ಚದಲ್ಲಿ 47,859 ಕುಟುಂಬಗಳಿಗೆ ಪೌಷ್ಟಿಕ ಆಹಾರದ ಕಿಟ್ ವಿತರಣೆಯಾಗಲಿದೆ. 78 ಬುಡಕಟ್ಟು ವಸತಿ ಶಾಲೆಗಳಲ್ಲಿ 7ನೇ ತರಗತಿ ಪ್ರಾರಂಭ ಮಾಡುವ ಬಗ್ಗೆ ಬಜೆಟ್ನಲ್ಲಿ ಉಲ್ಲೇಖಿಸಲಾಗಿದೆ. 5 ವಸತಿ ಶಾಲೆಗಳು 12ನೇ ತರಗತಿಯವರೆಗೆ ಮೇಲ್ದರ್ಜೆಗೆ ಇರಲಿವೆ. ಮೆಟ್ರಿಕ್ ನಂತರದ 20 ವಿದ್ಯಾರ್ಥಿ ನಿಲಯ ಪ್ರಾರಂಭಕ್ಕೆ ಪ್ಲಾನ್ ರೆಡಿಯಾಗಿದೆ. ಇನ್ನು ಕಿರು ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹಿಸಿ ಸಂಸ್ಕರಿಸುವ ಲ್ಯಾಂಪ್ಸ್ ಸಹಕಾರ ಸಂಘಗಳಿಗೆ 5 ಲಕ್ಷ ರೂಪಾಯಿ ಸಹಾಯಧನವನ್ನು ಒದಗಿಸಿದ್ದಾರೆ. ಮೈಸೂರಿನಲ್ಲಿ ಬುಡಕಟ್ಟು ವಸ್ತು ಸಂಗ್ರಹಾಲಯ ಸ್ಥಾಪನೆಯಾಗಲಿದೆ. ಅರಣ್ಯದಂಚಿನ ಬುಡಕಟ್ಟು ಜನರಿಗಾಗಿ ಮೂಲಸೌಕರ್ಯಕ್ಕಾಗಿ 200 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದಾರೆ. ರಾಜ್ಯ ಸಿವಿಲ್ ಸರ್ವಿಸ್ ನೇಮಕಾತಿಯಲ್ಲಿ ಬುಡಕಟ್ಟು ಜನಾಂಗಕ್ಕೆ ವಿಶೇಷ ನೇರ ನೇಮಕಾತಿಗೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಅಬಕಾರಿ ಇಲಾಖೆಗೆ 40,000 ಕೋಟಿ ರೂಪಾಯಿ ಬಜೆಟ್ ಟಾರ್ಗೆಟ್. ನೋಂದಣಿ ಮುದ್ರಾಂಕ ಇಲಾಖೆಗೆ 28,000 ಕೋಟಿಯ ಗುರಿ. ಇನ್ನು 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಹೀಗಿದ್ರೂ ಮದ್ಯಪ್ರಿಯರು ಹಿಗ್ಗುವಂತಿಲ್ಲ. ನೆರೆ ರಾಜ್ಯಗಳಂತೆ ಪ್ರೀಮಿಯಂ ಮದ್ಯದ ಬೆಲೆ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದೆ. ಈ ಬಾರಿ ಅಬಕಾರಿ ಇಲಾಖೆಗೆ 40,000 ಕೋಟಿ ರೂಪಾಯಿಯ ಟಾರ್ಗೆಟ್ ನೀಡಲಾಗ್ತಾ ಇದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯನ್ನ ಬಜೆಟ್ ಆಶ್ರಯಿಸ್ತಾ ಇದೆ. ಒಟ್ಟು 12,000 ಕೋಟಿ ರೂಪಾಯಿ ರಾಜಸ್ವ ಸಂಗ್ರಹಣೆಯ ನಿರೀಕ್ಷೆಯನ್ನ ಹೊಂದಿದ್ದಾರೆ. ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ 28,000 ಕೋಟಿ ರೂಪಾಯಿ ಸಂಗ್ರಹದ ಗುರಿಯನ್ನ ನೀಡಲಾಗಿದೆ. ಪ್ರಸಕ್ತ ವರ್ಷದಿಂದ ಡಿಜಿಟಲ್ ಇ-ಸ್ಟ್ಯಾಂಪಿಂಗ್ ಜಾರಿಗೆ ತರುವುದಕ್ಕೆ ಸರ್ಕಾರ ಮುಂದಾಗಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.